ನೋಡಿ, ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಸಾರ್ಕ್ ಸೇರಿ ಟೋಟಲ್ 14 ವಿವಿಧ ಬಗೆಯ ವೀಸಾವನ್ನ ರದ್ದು ಮಾಡಲಾಯಿತು. ಈಗ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ 48 ಗಂಟೆಗಳ ಒಳಗೆ ಅವರು ಪಾಕಿಸ್ತಾನಕ್ಕೆ ವಾಪಸ್ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು. ಸೊ ಈಗ ಮೆಡಿಕಲ್ ವೀಸಾ ಹೊಂದಿದವರಿಗೂ ಕೂಡ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಭಾರತವನ್ನ ಬಿಟ್ಟು ತೊಲಗ್ತಾ ಇರುವಂತಹ ಪಾಕಿಸ್ತಾನಿಗಳು ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಈಗ ಮನವಿ ವೀಸಾ ರಿನ್ಯೂವಲ್ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾಕೆ ರಿನ್ಯೂವಲ್ ಮಾಡಬೇಕು? ಇಲ್ಲ ಹಾಕೊಂಡು ಏನೇನೋ ಪೋಸ್ಟ್ ಹಾಕೋಕ, ದೇಶ ವಿರೋಧಿ ಪೋಸ್ಟ್ ಹಾಕೊಳ್ಳೋ ಕೈಲಿ ಹಾಕೊಂಡು ಅಂತ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರನ್ನೂ ಕೂಡ ಕಳಿಸ್ಬಿಡಿ ಅಂತ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಪ್ರಶ್ನೆ ಇರುವಂತದ್ದು ಮೆಡಿಕಲ್ ವೀಸಾ ಅವ್ರ ಕತೆ ಏನು ಅಂತ. ಅವರಿಗೂ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಸೊ ಭಾರತವನ್ನ ಬಿಟ್ಟು ತೊಲಗಬೇಕು ಇವರು ಕೂಡ. ಪಾಕಿಸ್ತಾನಿಗಳು ಈಗ ಹೋಗ್ತಾ ಇದ್ದಾರೆ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಈಗ ಗೊಂದಲ ಇರುವಂತದ್ದು ಈ ಲಾಂಗ್ ಟೈಮ್ ವೀಸಾವನ್ನ ಹೊಂದಿದ್ರಲ್ಲ ಅವರಿಗೆಲ್ಲ ಒಂದ್ ಸ್ವಲ್ಪ ವಿನಾಯಿತಿಯನ್ನ ಕೊಡಲಾಗಿದೆ. ಅವರೀಗ ಮತ್ತೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯಾವ ರೀತಿ ಮನವಿ ಅಂತ ಹೇಳಿದ್ರೆ, ನಮ್ದು ಟೈಮ್ ಆಯಿತು, ಸೊ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ನಿರ್ಧಾರ. ರಿನ್ಯೂವಲ್ ಮಾಡಬೇಕಾ ಅಥವಾ ವಾಪಸ್ ಈ ಟೈಮೇ ಬೆಸ್ಟ್ ಅಂತ ಕಳಿಸಬೇಕಾ, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸೊ ಅದರ ಬಗ್ಗೆ ಈಗ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನ ಪ್ರಜೆಗಳು. ನಮ್ಮನ್ನ ರಿನ್ಯೂವಲ್ ಮಾಡಿ, ಈಗ ನಮ್ದು ವೀಸಾ ಅಂತ್ಯ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ 48 ಗಂಟೆಗಳ ಒಳಗೆ ಎಲ್ಲರೂ ಕೂಡ ಪಾಕಿಸ್ತಾನ ವೀಸಾ ಯಾರೆಲ್ಲ ಹೊಂದಿದ್ದಾರೆ ಅವರು ಸಾರ್ಕ್ ಸೇರಿ 14 ಬಗೆಯ ವಿವಿಧ ವೀಸಾಗಳು ರದ್ದಾಗಿರುವಂತದ್ದು. ಇದು ಒಂದ್ ಕಡೆ. ನೋಡಿ, ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಸಾರ್ಕ್ ಸೇರಿ ಟೋಟಲ್ 14 ವಿವಿಧ ಬಗೆಯ ವೀಸಾವನ್ನ ರದ್ದು ಮಾಡಲಾಯಿತು. ಈಗ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ 48 ಗಂಟೆಗಳ ಒಳಗೆ ಅವರು ಪಾಕಿಸ್ತಾನಕ್ಕೆ ವಾಪಸ್ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು. ಸೊ ಈಗ ಮೆಡಿಕಲ್ ವೀಸಾ ಹೊಂದಿದವರಿಗೂ ಕೂಡ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಭಾರತವನ್ನ ಬಿಟ್ಟು ತೊಲಗ್ತಾ ಇರುವಂತಹ ಪಾಕಿಸ್ತಾನಿಗಳು ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಈಗ ಮನವಿ ವೀಸಾ ರಿನ್ಯೂವಲ್ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾಕೆ ರಿನ್ಯೂವಲ್ ಮಾಡಬೇಕು? ಇಲ್ಲ ಹಾಕೊಂಡು ಏನೇನೋ ಪೋಸ್ಟ್ ಹಾಕೋಕ, ದೇಶ ವಿರೋಧಿ ಪೋಸ್ಟ್ ಹಾಕೊಳ್ಳೋ ಕೈಲಿ ಹಾಕೊಂಡು ಅಂತ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರನ್ನೂ ಕೂಡ ಕಳಿಸ್ಬಿಡಿ ಅಂತ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಪ್ರಶ್ನೆ ಇರುವಂತದ್ದು ಮೆಡಿಕಲ್ ವೀಸಾ ಅವ್ರ ಕತೆ ಏನು ಅಂತ. ಅವರಿಗೂ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಸೊ ಭಾರತವನ್ನ ಬಿಟ್ಟು ತೊಲಗಬೇಕು ಇವರು ಕೂಡ. ಪಾಕಿಸ್ತಾನಿಗಳು ಈಗ ಹೋಗ್ತಾ ಇದ್ದಾರೆ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಈಗ ಗೊಂದಲ ಇರುವಂತದ್ದು ಈ ಲಾಂಗ್ ಟೈಮ್ ವೀಸಾವನ್ನ ಹೊಂದಿದ್ರಲ್ಲ ಅವರಿಗೆಲ್ಲ ಒಂದ್ ಸ್ವಲ್ಪ ವಿನಾಯಿತಿಯನ್ನ ಕೊಡಲಾಗಿದೆ. ಅವರೀಗ ಮತ್ತೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯಾವ ರೀತಿ ಮನವಿ ಅಂತ ಹೇಳಿದ್ರೆ, ನಮ್ದು ಟೈಮ್ ಆಯಿತು, ಸೊ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ನಿರ್ಧಾರ. ರಿನ್ಯೂವಲ್ ಮಾಡಬೇಕಾ ಅಥವಾ ವಾಪಸ್ ಈ ಟೈಮೇ ಬೆಸ್ಟ್ ಅಂತ ಕಳಿಸಬೇಕಾ, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸೊ ಅದರ ಬಗ್ಗೆ ಈಗ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನ ಪ್ರಜೆಗಳು. ನಮ್ಮನ್ನ ರಿನ್ಯೂವಲ್ ಮಾಡಿ, ಈಗ ನಮ್ದು ವೀಸಾ ಅಂತ್ಯ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ 48 ಗಂಟೆಗಳ ಒಳಗೆ ಎಲ್ಲರೂ ಕೂಡ ಪಾಕಿಸ್ತಾನ ವೀಸಾ ಯಾರೆಲ್ಲ ಹೊಂದಿದ್ದಾರೆ ಅವರು ಸಾರ್ಕ್ ಸೇರಿ 14 ಬಗೆಯ ವಿವಿಧ ವೀಸಾಗಳು ರದ್ದಾಗಿರುವಂತದ್ದು. ಇದು ಒಂದ್ ಕಡೆ. ಆದ್ರೆ ಈಗ ನೋಡಿ, ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಸಾರ್ಕ್ ಸೇರಿ ಟೋಟಲ್ 14 ವಿವಿಧ ಬಗೆಯ ವೀಸಾವನ್ನ ರದ್ದು ಮಾಡಲಾಯಿತು. ಈಗ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ 48 ಗಂಟೆಗಳ ಒಳಗೆ ಅವರು ಪಾಕಿಸ್ತಾನಕ್ಕೆ ವಾಪಸ್ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು. ಸೊ ಈಗ ಮೆಡಿಕಲ್ ವೀಸಾ ಹೊಂದಿದವರಿಗೂ ಕೂಡ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಭಾರತವನ್ನ ಬಿಟ್ಟು ತೊಲಗ್ತಾ ಇರುವಂತಹ ಪಾಕಿಸ್ತಾನಿಗಳು ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಈಗ ಮನವಿ ವೀಸಾ ರಿನ್ಯೂವಲ್ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾಕೆ ರಿನ್ಯೂವಲ್ ಮಾಡಬೇಕು? ಇಲ್ಲ ಹಾಕೊಂಡು ಏನೇನೋ ಪೋಸ್ಟ್ ಹಾಕೋಕ, ದೇಶ ವಿರೋಧಿ ಪೋಸ್ಟ್ ಹಾಕೊಳ್ಳೋ ಕೈಲಿ ಹಾಕೊಂಡು ಅಂತ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರನ್ನೂ ಕೂಡ ಕಳಿಸ್ಬಿಡಿ ಅಂತ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಪ್ರಶ್ನೆ ಇರುವಂತದ್ದು ಮೆಡಿಕಲ್ ವೀಸಾ ಅವ್ರ ಕತೆ ಏನು ಅಂತ. ಅವರಿಗೂ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಸೊ ಭಾರತವನ್ನ ಬಿಟ್ಟು ತೊಲಗಬೇಕು ಇವರು ಕೂಡ. ಪಾಕಿಸ್ತಾನಿಗಳು ಈಗ ಹೋಗ್ತಾ ಇದ್ದಾರೆ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಈಗ ಗೊಂದಲ ಇರುವಂತದ್ದು ಈ ಲಾಂಗ್ ಟೈಮ್ ವೀಸಾವನ್ನ ಹೊಂದಿದ್ರಲ್ಲ ಅವರಿಗೆಲ್ಲ ಒಂದ್ ಸ್ವಲ್ಪ ವಿನಾಯಿತಿಯನ್ನ ಕೊಡಲಾಗಿದೆ. ಅವರೀಗ ಮತ್ತೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯಾವ ರೀತಿ ಮನವಿ ಅಂತ ಹೇಳಿದ್ರೆ, ನಮ್ದು ಟೈಮ್ ಆಯಿತು, ಸೊ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ನಿರ್ಧಾರ. ರಿನ್ಯೂವಲ್ ಮಾಡಬೇಕಾ ಅಥವಾ
ವಾಪಸ್ ಈ ಟೈಮೇ ಬೆಸ್ಟ್ ಅಂತ ಕಳಿಸ್ಬೇಕಾ, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸೊ ಅದ್ರ ಬಗ್ಗೆ ಈಗ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನ ಪ್ರಜೆಗಳು. ನಮ್ಮನ್ನ ರಿನ್ಯೂವಲ್ ಮಾಡಿ, ಈಗ ನಮ್ದು ವೀಸಾ ಅಂತ್ಯ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ 48 ಗಂಟೆಗಳ ಒಳಗೆ ಎಲ್ಲರೂ ಕೂಡ ಪಾಕಿಸ್ತಾನ ವೀಸಾ ಯಾರೆಲ್ಲ ಹೊಂದಿದ್ದಾರೆ ಅವರು ಸಾರ್ಕ್ ಸೇರಿ 14 ಬಗೆಯ ವಿವಿಧ ವೀಸಾಗಳು ರದ್ದಾಗಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಈಗ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಸಾರ್ಕ್ ಸೇರಿ ಟೋಟಲ್ 14 ವಿವಿಧ ಬಗೆಯ ವೀಸಾವನ್ನ ರದ್ದು ಮಾಡಲಾಯಿತು. ಈಗ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ 48 ಗಂಟೆಗಳ ಒಳಗೆ ಅವರು ಪಾಕಿಸ್ತಾನಕ್ಕೆ ವಾಪಸ್ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು. ಸೊ ಈಗ ಮೆಡಿಕಲ್ ವೀಸಾ ಹೊಂದಿದವರಿಗೂ ಕೂಡ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಭಾರತವನ್ನ ಬಿಟ್ಟು ತೊಲಗ್ತಾ ಇರುವಂತಹ ಪಾಕಿಸ್ತಾನಿಗಳು ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಈಗ ಮನವಿ ವೀಸಾ ರಿನ್ಯೂವಲ್ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾಕೆ ರಿನ್ಯೂವಲ್ ಮಾಡಬೇಕು, ಇಲ್ಲ ಹಾಕೊಂಡು ಏನೇನೋ ಪೋಸ್ಟ್ ಹಾಕೋಕ, ದೇಶ ವಿರೋಧಿ ಪೋಸ್ಟ್ ಹಾಕೊಳ್ಳೋ ಕೈಲಿ ಹಾಕೊಂಡು ಅಂತ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರನ್ನೂ ಕೂಡ ಕಳಿಸ್ಬಿಡಿ ಅಂತ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಪ್ರಶ್ನೆ ಇರುವಂತದ್ದು ಮೆಡಿಕಲ್ ವೀಸಾ ಅವ್ರ ಕತೆ ಏನು ಅಂತ. ಅವರಿಗೂ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಸೊ ಭಾರತವನ್ನ ಬಿಟ್ಟು ತೊಲಗಬೇಕು ಇವರು ಕೂಡ. ಪಾಕಿಸ್ತಾನಿಗಳು ಈಗ ಹೋಗ್ತಾ ಇದ್ದಾರೆ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಈಗ ಗೊಂದಲ ಇರುವಂತದ್ದು, ಈ ಲಾಂಗ್ ಟೈಮ್ ವೀಸಾವನ್ನ ಹೊಂದಿದ್ರಲ್ಲ ಅವರಿಗೆಲ್ಲ ಒಂದ್ ಸ್ವಲ್ಪ ವಿನಾಯಿತಿಯನ್ನ ಕೊಡಲಾಗಿದೆ. ಅವರೀಗ ಮತ್ತೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯಾವ ರೀತಿ ಮನವಿ ಅಂತ ಹೇಳಿದ್ರೆ, ನಮ್ದು ಟೈಮ್ ಆಯಿತು, ಸೊ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ನಿರ್ಧಾರ. ರಿನ್ಯೂವಲ್ ಮಾಡಬೇಕಾ ಅಥವಾ ವಾಪಸ್ ಈ ಟೈಮೇ ಬೆಸ್ಟ್ ಅಂತ ಕಳಿಸ್ಬೇಕಾ, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸೊ ಅದ್ರ ಬಗ್ಗೆ ಈಗ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನ ಪ್ರಜೆಗಳು. ನಮ್ಮನ್ನ ರಿನ್ಯೂವಲ್ ಮಾಡಿ, ಈಗ ನಮ್ದು ವೀಸಾ ಅಂತ್ಯ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ 48 ಗಂಟೆಗಳ ಒಳಗೆ ಎಲ್ಲರೂ ಕೂಡ ಪಾಕಿಸ್ತಾನ ವೀಸಾ ಯಾರೆಲ್ಲ ಹೊಂದಿದ್ದಾರೆ ಅವರು ಸಾರ್ಕ್ ಸೇರಿ 14 ಬಗೆಯ ವಿವಿಧ ವೀಸಾಗಳು ರದ್ದಾಗಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಈಗ ನೋಡಿ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಸಾರ್ಕ್ ಸೇರಿ ಟೋಟಲ್ 14 ವಿವಿಧ ಬಗೆಯ ವೀಸಾವನ್ನ ರದ್ದು ಮಾಡಲಾಯಿತು. ಈಗ ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿದ್ದಾರೆ 48 ಗಂಟೆಗಳ ಒಳಗೆ ಅವರು ಪಾಕಿಸ್ತಾನಕ್ಕೆ ವಾಪಸ್ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು. ಸೊ ಈಗ ಮೆಡಿಕಲ್ ವೀಸಾ ಹೊಂದಿದವರಿಗೂ ಕೂಡ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಭಾರತವನ್ನ ಬಿಟ್ಟು ತೊಲಗ್ತಾ ಇರುವಂತಹ ಪಾಕಿಸ್ತಾನಿಗಳು ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಲಾಂಗ್ ಟೈಮ್ ವೀಸಾ ಹೊಂದಿರುವವರಿಂದ ಈಗ ಮನವಿ ವೀಸಾ ರಿನ್ಯೂವಲ್ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾಕೆ ರಿನ್ಯೂವಲ್ ಮಾಡಬೇಕು, ಇಲ್ಲ ಹಾಕೊಂಡು ಏನೇನೋ ಪೋಸ್ಟ್ ಹಾಕೋಕ, ದೇಶ ವಿರೋಧಿ ಪೋಸ್ಟ್ ಹಾಕೊಳ್ಳೋ ಕೈಲಿ ಹಾಕೊಂಡು ಅಂತ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಎಲ್ಲರನ್ನೂ ಕೂಡ ಕಳಿಸ್ಬಿಡಿ ಅಂತ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಪ್ರಶ್ನೆ ಇರುವಂತದ್ದು ಮೆಡಿಕಲ್ ವೀಸಾ ಅವ್ರ ಕತೆ ಏನು ಅಂತ. ಅವರಿಗೂ ಈಗ ಡೆಡ್ ಲೈನ್ ಅಂತ್ಯ ಆಗಿದೆ. ಸೊ ಭಾರತವನ್ನ ಬಿಟ್ಟು ತೊಲಗಬೇಕು ಇವರು ಕೂಡ. ಪಾಕಿಸ್ತಾನಿಗಳು ಈಗ ಹೋಗ್ತಾ ಇದ್ದಾರೆ ಅಟ್ಟಾರಿ ಗಡಿಯ ಮೂಲಕ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಈಗ ಗೊಂದಲ ಇರುವಂತದ್ದು, ಈ ಲಾಂಗ್ ಟೈಮ್ ವೀಸಾವನ್ನ ಹೊಂದಿದ್ರಲ್ಲ ಅವರಿಗೆಲ್ಲ ಒಂದ್ ಸ್ವಲ್ಪ ವಿನಾಯಿತಿಯನ್ನ ಕೊಡಲಾಗಿದೆ. ಅವರೀಗ ಮತ್ತೊಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯಾವ ರೀತಿ ಮನವಿ ಅಂತ ಹೇಳಿದ್ರೆ, ನಮ್ದು ಟೈಮ್ ಆಯಿತು, ಸೊ ವೀಸಾವನ್ನ ರಿನ್ಯೂವಲ್ ಮಾಡಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ನಿರ್ಧಾರ. ರಿನ್ಯೂವಲ್ ಮಾಡಬೇಕಾ ಅಥವಾ ವಾಪಸ್ ಈ ಟೈಮೇ ಬೆಸ್ಟ್ ಅಂತ ಕಳಿಸ್ಬೇಕಾ, ಅದೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸೊ ಅದ್ರ ಬಗ್ಗೆ ಈಗ ಸಾಕಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನ ಪ್ರಜೆಗಳು. ನಮ್ಮನ್ನ ರಿನ್ಯೂವಲ್ ಮಾಡಿ, ಈಗ ನಮ್ದು ವೀಸಾ ಅಂತ್ಯ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ 48 ಗಂಟೆಗಳ ಒಳಗೆ ಎಲ್ಲರೂ ಕೂಡ ಪಾಕಿಸ್ತಾನ ವೀಸಾ ಯಾರೆಲ್ಲ ಹೊಂದಿದ್ದಾರೆ ಅವರು ಸಾರ್ಕ್ ಸೇರಿ 14 ಬಗೆಯ ವಿವಿಧ ವೀಸಾಗಳು ರದ್ದಾಗಿರುವಂತದ್ದು. ಇದು ಒಂದ್ ಕಡೆ